ವಿಠಲ. ಅಯ್ಯೋ ಪಾಪ. ಒಂದು ನಿಮಿಷ ಕರೆದು ಬಿಡ್ತೀನಿ. ಜಾಜಕ್ಕೆ ಜಾಜಕ್ಕೆ ಎಮ್.ಎಲ್.ಎ. ಕೃಷ್ಣಪ್ಪ ಅವ್ರು ಬಂದಿರ, ಬೇಗ ಬನ್ನಿ. ನಮಸ್ಕಾರ ಕೃಷ್ಣಪ್ಪನವ್ರಿಗೆ, ಚೆನ್ನಾಗಿದ್ದೀರಾ? ಏನೋ ಮತದಾರರ ಆಶೀರ್ವಾದದಿಂದ ಇಷ್ಟು ಮಾತ್ರ ಇದೀವಿ ನೋಡಿ ಅಮ್ಮ. ನೀವು ಒಂದು ಸಲ ಗೆದ್ದು ಬಿಟ್ರೆ ನಿಮ್ಮ ಇಡೀ ವಂಶಕ್ಕಾಗೋಷ್ಟು ಆಸ್ತಿ ಮಾಡ್ಕೊಂಡ್ಬಿಡ್ತೀರಲ್ಲ. ನೋಡಿಯಮ್ಮ, ಮೊದಲಿಂದ ನಡ್ಕೊಂಡ್ ಬಂದಿರೋ ಸಂಪ್ರದಾಯ ಇದು. ರಾಜಕೀಯಕ್ಕೆ ಇಳಿಯುವುದೇ ದುಡ್ಡು ಮಾಡೋದಕ್ಕೋಸ್ಕರ. ಕಿವಿತ್ತು ಎಮ್.ಎಲ್.ಎ. ಕೃಷ್ಣಪ್ಪ ಅವರು ನನ್ನ ಮೀಟ್ ಮಾಡಕ್ ಬಂದಿದಾರ. ಇದ್ ಕನ್ಸು ನನ್ಸು ಒಂದು ಗೊತ್ತಾಗ್ತಿಲ್ಲ. ಎಲೆಕ್ಷನ್ ಹತ್ರ ಬಂತಲ್ಲ, ಬರ್ಲೇಬೇಕಾಗುತ್ತೆ. ಮಹಿಳಾ ಸಂಘದಲ್ಲಿ ಎಷ್ಟೊಂದು ವೋಟ್ಸ್ ಇದೆ, ಆ ವೋಟ್ಗಳೆಲ್ಲ ಬೇಕು ಅಂದ್ರೆ ನನ್ ಸಪೋರ್ಟ್ ಬೇಕೇ ಬೇಕು. ಜಾಜಕ್ಕೆ ಹೇಗೋ ಎಮ್.ಎಲ್.ಎ. ಕೃಷ್ಣಪ್ಪ ಅವರು ನಿಮ್ ಸಹಾಯ ಕೇಳ್ಕೊಂಡು ಬಂದಿದ್ದಾರೆ. ನೀವ್ ಯಾಕೆ ಅವ್ರಿಗೊಂದು ಮಾತು ಹೇಳಿ ನಂಗೊಂದು ಕೆಲಸ ಕೊಡಿಸ್ಬಾರ್ದು? ಬರಿ ಬಿಟ್ಲಾ, ನಾನು ಅವ್ರಿಗೆ ಸಹಾಯ ಮಾಡ್ಬೇಕು ಅಂದ್ರೆ ಅವ್ರು ನನಗ್ ಸಹಾಯ ಮಾಡ್ಲೇಬೇಕು. ಹೈಯರ್ ಪೋಸ್ಟೇ ಕೊಡುತ್ತೆ. ಜಾಜಕ್ಕೆ ನಮಸ್ತೆ, ಐ ಆಮ್ ಜಾಜಿ ಚಂಬಲ್ದಿನಿ, ಸಮಾಜ ಸೇವಕಿ, ಮಹಿಳಾ ಸಂಘದ ನಾಯಕಿ. ನನ್ನಿಂದ ಏನಾಗ್ಬೇಕಾಗಿತ್ತು? ನಿಮ್ಮಿಂದ ಏನು ಆಗ್ಬೇಕಾಗಿಲ್ಲ. ತಾವು ದಯವಿಟ್ಟು ಒಳಗಡೆ ಹೋಗ್ತೀರಾ? ಅಂದ್ರೆ ನೀವು ಮೀಟ್ ಮಾಡಕ್ ಬಂದಿರೋದು ನನ್ನನ್ನಲ್ವಾ? ಖಂಡಿತ ಅಲ್ಲ. ಈ ಮನೆಯಲ್ಲಿ ಕಾರ್ಮಿಕ ಸಂಘದ ಅಧ್ಯಕ್ಷ ಒಬ್ರು ಇದ್ರಲ್ಲ, ಅವ್ರು ಮೀಟ್ ಮಾಡಕ್ ಬಂದಿದ್ದೀನಿ. ಯು ಮೀನ್ ಚಂಪಾ? ಕರೆಕ್ಟ್ ಆಗಿ ಹೇಳಿದ್ರಿ. ಆ ಮೇಡಮನೆ ಮೀಟ್ ಮಾಡಕ್ ಬಂದಿರೋದು ನಾನು. ಏನ್ ವಿಷಯನೋ? ಚುನಾವಣೆ ಹತ್ರ ಬಂತು, ರಾಜಕೀಯ ದುಂಬರಾಟ ನಮ್ಮ. ಆದ್ರೆ ಮೊದ್ಲಿಂದಲೂ ರಾಜಕೀಯದಲ್ಲಿರೋದು ನಾನು. ಇರ್ಬೋದು, ಆದ್ರೆ ಟಗರಿಗೆ ಮೊದಲು ಕಿವಿ ಬರುತ್ತೆ, ಆಮೇಲೆ ಕೋಡ್ ಬರುತ್ತೆ. ಕೋಡ್ಗಿರೋ ತಾಕತ್ತು ಕಿವಿಗಿರಲ್ಲಮ್ಮ. ಅಂದ್ರೆ ನನ್ ಯೂಸ್ಲೆಸ್ ಅಂತನಾ? ನೀವು ಬಹಳ ಸೂಕ್ಷ್ಮ ಕಣಮ್ಮ, ಬೇಗ ಅರ್ಥ ಮಾಡ್ಕೊಂಡ್ಬಿಟ್ರೆ. ತಾವು ದಯವಿಟ್ಟು ಹೋಗಿ ಆ ಚಂಪಾ ಮೇಡಮ್ ಕಳಿಸ್ತೀರಾ? ಚಂಪಾ, ನಿನ್ನ ನೋಡೋದಕ್ಕೆ ಯಾರೋ ಬಂದಿದ್ದಾರೆ, ಬಾಲೆ. ನಮಸ್ಕಾರ. ನಮಸ್ಕಾರ ಮೇಡಮ್, ನಮಸ್ಕಾರ. 2-3 ಸಲ ತಮಗೆ ಫೋನ್ ಮಾಡಿದೆ, ತಾವು ವಾಪಸ್ ಫೋನೇ ಮಾಡ್ಲಿಲ್ಲ. ಅದು ಮನೆಯಲ್ಲಿ ಕೆಲಸ ಅಂತ ಅದು ಇದು ಇದ್ದೇ ಇರುತ್ತೆ. ಅಡ್ಗೆ ಕೆಲಸ, ಪಾತ್ರೆ ಕೆಲಸ, ಬಟ್ಟೆ ಕೆಲಸ. ಜಾಜಿ ಅವ್ರ ತರ ಮೇಲ್ ಓಡಾಡ್ಕೊಂಡಿದ್ರೆ ಜನ ಮಕ್ ಹುಗ್ಗಿ ಅಲ್ವಾ? ಮೇಡಮ್, ತಾವು ಹೌಸ್ ವೈಫ್ ಆಗಿ ಬಹಳ ಚುರುಕಾಗಿದ್ದೀರಾ. ಹೌಸಲ್ಲಿ ಇದೀನಿ, ಇನ್ನೂ ವೈಫ್ ಆಗಿಲ್ಲ. ಇಷ್ಟಲ್ಲೇ ವೈಫ್ ಆಗ್ಬಿಟ್ಟು ನೋ ಅಡ್ಮಿಷನ್ ಬೋರ್ಡ್ ಕಿತ್ತು ಹಾಕಿ ಹೌಸಲ್ಲಿ ಬೋರ್ಡ್ ಹಾಕ್ಬಿಡ್ತೀನಿ. ನೀವು ವಿಷಯ? ಅದೇ ಹೇಳಿದ್ನಲ್ಲ, ಸೀಟಿನ ವಿಷಯ. ತಮಗೆ ಸೀಟು ರಿಸರ್ವ್ ಆಗ್ಬಿಟ್ಟಿದೆ. ಆ ವಿಷಯ ಇಲ್ಲಿ ಮಾತಾಡೋದು ಬೇಡ. ನಮ್ಮ ಮನೆಯಲ್ಲಿ ಎಲ್ಲಾ ಗೋಡೆಗಳಿಗೂ ಕಿವಿ ಇದೆ. ಹೌದಾ ಮೇಡಮ್? ಮನೆ ಕಟ್ಟೋವಾಗ್ಲೇ ಪ್ರತಿಯೊಂದು ಗೋಡೆಗೂ ಸ್ಪೀಕರ್ ಇಟ್ಬಿಟ್ಟಿದ್ದಾರೆ. ಬನ್ನಿ, ನಾವು ಟೆರೆಸ್ ಅಲ್ಲಿ ಹೋಗಿ ಮಾತಾಡೋಣ. ಪಾಪ, ಏನು ಕೆಲಸ ಇಲ್ಲ ಅನ್ಸುತ್ತೆ. ಜಾಜಿ ಅವರೇ, ಆ ಚಂಪಾ ನಿಮ್ಮ ಮುಂದೆನೆ ಈ ತರ ಅವಮಾನ ಮಾಡಿ ಹೋಗ್ತಿದ್ದಾಳಲ್ಲ, ಇದನ್ನ ನೀವು ಸಹಿಸ್ಕೋಬಹುದು, ಆದ್ರೆ ಈ ಪದ್ದು ಸಹಿಸೋದಿಲ್ಲ. ನನಗೂ ಅಷ್ಟೇ ಜಾಜಕ್ಕೆ. ರಕ್ತ ಕೊತ 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 ಅಂತ ಕುದಿತಾ ಇದೆ. ರಕ್ತನ ತಣ್ಣಗ್ ಮಾಡ್ಕೊಳಕ್ ಏನ್ ಮಾಡ್ಬೇಕು? ಮಸಾಲೆ ದೋಸೆಗೆ ಅಂತ 200 ರೂಪಾಯಿ ಇಸ್ಕೊಳ್ಳೋ, ದೋಸೆ ತಿಂದು ಹೊಟ್ಟೆ ತಣ್ಣಗೆ ಮಾಡ್ಕೊಂಬೋಣ. ಕೃಷ್ಣಪ್ಪ ಬಂದು ಚಂಪಾ ಜೊತೆ ಮಾತಾಡೋಕೆ ಅಂತ ಹೋಗಿದ್ರೆ ನಿಮ್ಗೆ ಮಸಾಲೆ ದೋಸೆ ಬೇಕಾ? ಸಾಕ, ಇನ್ನು ಬೇಕಾ? ಸಾಕು ಬಿಡಿ. ರಾಜಿ ಚಂಬಲ್ದಿನಿ ಅವರೇ, ಎಮ್.ಎಲ್.ಎ. ಕೃಷ್ಣಪ್ಪನವರು ನಮ್ಮನೆಗೆ ಬಂದು ಚಂಪನ ಹತ್ರ ಮಾತಾಡ್ಬೇಕಾದ್ರೆ ಚಂಪಾ ಗ್ರೇಟ್ ತಾನೆ. ಅಮ್ಮಿ, ಚಂಪನ್ ವಿಷಯ ಮಾತಾಡಿದ್ರೆ ಕಿವಿ ಆಗ್ಬಿಡುತ್ತೆ. ಅಣ್ಣಯ್ಯ, ಹೇಗೂ ಎಮ್.ಎಲ್.ಎ. ಕೃಷ್ಣಪ್ಪನವರು ನಮ್ಮ ಮನೆಗೆ ಬಂದಿದ್ದಾರೆ. ನೀವ್ ಯಾಕೆ ಅವ್ರ ಹತ್ರ ಮಾತಾಡಿ ನಮ್ಮ ಯಜಮಾನ್ರಿಗೆ ಒಂದು ಕೆಲಸ ಕೊಡಿಸ್ಬಾರ್ದು? ಅಲ್ಲಮ್ಮ, ಎಮ್.ಎಲ್.ಎ. ಕೃಷ್ಣಪ್ಪನವರು ನಮ್ಮನೆ ಬಂದಿರುವಾಗ ಈ ದಂಡಪಿಂಡಗಳು ಗಂಭೀರವಾಗಿರೋದು ಬಿಟ್ಟು ಚಡ್ಡಿ ಹಾಕೊಂಡು ನಿಂತ್ಕೊಂಡಿದಾವಲ್ಲ, ಇವಕ್ಕೆ ಕೆಲಸ ಕೊಡ್ಸಿ ಅಂತ ಯಾವ ಬಾಯಿಂದ ಕೇಳಮ್ಮ? ನೀವೇನು ಯೋಚನೆ ಮಾಡಬೇಡಿ ಕೃಷ್ಣಪ್ಪನವ್ರೆ. ನಮ್ಮ ಕಾರ್ಮಿಕ ಸಂಘದ ಪ್ರತಿಯೊಬ್ಬ ಸದಸ್ಯರಿಗೂ ಹೇಳ್ತೀನಿ, ನಮ್ಮ ಸಂಘದಲ್ಲಿ 1000 ಜನ ಸದಸ್ಯರಿದ್ದಾರೆ. ನಮ್ಮ ಕಾರ್ಮಿಕ ಸಂಘ ಅಂತೂ ಎಲ್ಲಾ ಕಡೆ ಇದೆ. ನಮ್ಮ ಸಂಘದ ಒಗ್ಗಟ್ಟು ಹೇಗಿದೆ ಅನ್ನೋದು ನಿಮ್ಗೆ ಚೆನ್ನಾಗಿ ಗೊತ್ತಲ್ವಾ? ಎಲ್ಲರೂ ನಿಮಗೆ ಸಪೋರ್ಟ್ ಮಾಡೇ ಮಾಡ್ತಾರೆ. ನನ್ನ ಮಾತನ್ನ ಯಾರು ಯಾವತ್ತೂ ತೆಗೆದು ಹಾಕೋದೇ ಇಲ್ಲ. ಅಯ್ಯೋ, ಇದೇ ಮಾತನ್ನ ಸಿಎಂ ಸಾಹೇಬರು ಹೇಳ್ತಾ ಇದ್ರು. ಕಾರ್ಮಿಕ ಸಂಘದ ಅಧ್ಯಕ್ಷಿಣಿ ಚಂಪಾ ಅವ್ರು ನಮ್ ಕಡೆ ಬಂದ್ಬಿಟ್ರೆ ಎಲ್ಲಾ ಕಾರ್ಮಿಕರ ಓಟು ನಮ್ಗೆ ಸಿಗುತ್ತೆ ಅಂತ ಹೇಳ್ತಾ ಇದ್ರು. ಅದಕ್ಕೆ ಅಲ್ವೇ ಸಾಹೇಬರು ಆ MLC ಸೀಟು ನಿಮ್ಗೆ ರಿಸರ್ವ್ ಮಾಡಿರೋದು. ಮೈ ಗಾಡ್, ಯಾವ ಸೀಟು? ನಿನ್ನೆ ಸಂಜೆ ಪೇಪರ್ ಬಂದಿದೆಯಲ್ಲಮ್ಮ,
ಕಾರ್ಮಿಕ ಸಂಘದ ಚಂಪಾ ಅವರಿಗೆ MLC ಸೀಟ್ ಕೊಡ್ಬೇಕು ಅಂತ. ಅಯ್ಯೋ ಅವ್ರಿಗೆ ಮೋರಿ ಕ್ಲೀನ್ ಮಾಡಕ್ಕೆ ಟೈಮ್ ಇರಲ್ಲ, ಇನ್ ಪೇಪರ್ ಎಲ್ಲಿಂದ ಓದ್ತಾರೆ? ಅವ್ರಿಗೆ ದೊಡ್ಡದಾಗಿ ಫೋಟೋ ಬಂದಿದ್ರೆ ಮಾತ್ರ ಅವತ್ತಿನ ದಿನ ಪೇಪರ್ ಓದ್ತಾರೆ. ಮೇಡಮ್ ಅವರೇ, ನಾನು ಹೇಳೋದು ತಮ್ಗೆ ನೆನಪಿರ್ಲಿ, ನಾನು ಮತ್ತೆ ಸಿಗ್ತೀನಿ. ತಾವು MLC ಆಗೋದು ಗ್ಯಾರಂಟಿ. ನಾವೆಲ್ಲ ಸೇರಿ ಪಕ್ಷನ ಸಂಘಟನೆ ಮಾಡೋಣ. ನೀವು ಹೋಗಿ ಕಾರ್ಯಕ್ರಮ ಹಮ್ಮಿಕೊಳ್ಳಿ, ನಾನ್ ಬಂದು ಸಂಘಟನೆ ಮಾಡ್ತೀನಿ. ಆಯ್ತು ಮೇಡಮ್, ನಾನು ಇಲ್ಲಿ ಬರ್ಲೇ? ಹಾ. ಅಭಿ, ನಾನ್ ನಿಮ್ ಹತ್ರ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕು. ಬೆಡ್ರೂಮ್ ಅಲ್ಲಿ ಕೂತ್ಕೊಂಡು ಮಾತಾಡೋಣ. ಡಾಕ್ಟರ್ ರಮೇಶ್ ಬನ್ರಿ ಬಾಲ್ಕನಿಗೆ. ಅರೆ ಜಾಜಿ ಅವ್ರೆ, ನಾನು ಹೀಗೆ ಹೇಳ್ತೀನಂತ ಬೇಜಾರು ಮಾಡ್ಕೋಬೇಡಿ. ನೀವು ಹೆಸರಿಗೆ ಮಾತ್ರ ಆ ಸಂಘ ಈ ಸಂಘ ಅಂತ ಕೊಟ್ಕೊಂಡು ಒದ್ದಾಡ್ತಿದ್ದೀರಾ. ಆದ್ರೆ ನನ್ ಚಂಪು ನೋಡಿ, ಅಂದ್ರೆ ನಮ್ಮೆಲ್ಲರ ಚಂಪ, ಅವಳು ಆರಾಮ್ಸೆ MLC ಆಗ್ತಾ ಇದ್ದಾಳೆ. ಇಷ್ಟು ವರ್ಷದಿಂದ ರಾಜಕೀಯದಲ್ಲಿ ಇರೋಳು ನಾನು, ಏನೂ ಆಗಿಲ್ಲ. ಅಂತದ್ರಲ್ಲಿ ಆಫ್ಟರ್ ಆಲ್ ನಮ್ಮನೆ ಕುಕ್ಕು, ನಮ್ಮನೆ ಕೆಲಸ ಮಾಡ್ಕೊಂಡಿರೋಳು, ಇನ್ನೂ ಪಾತ್ರೆಗಳನ್ನ ತಿಕ್ಕೊಂಡ್ ಬಿದ್ದಿರೋಳು ಅಂತ MLC ಆಗ್ತಿದ್ದಾಳೆ ಅಂದ್ರೆ ನಿಮ್ಗೆ ಶೇಮ್ ಶೇಮ್ ಪಪ್ಪಿ ಶೇಮ್, ಶೇಮ್ ಶೇಮ್ ಪಪ್ಪಿ ಶೇಮ್. ಹಾಪಿ ಡೋಂಟ್ ಟಾಕ್ ರಮೇಶ್. ಆ ಚಂಪಾ ದಿಢೀರ್ ಅಂತ MLC ಆಗ್ತಾಳೆ ಅಂದ್ರೆ ನನ್ ಕೈ ನಂಬೋದಕ್ಕೆ ಆಗ್ತಿಲ್ಲ. ಡೆಲ್ಲಿಯಲ್ಲಿ ಪೊರ್ಕೆ ಇಟ್ಕೊಂಡು ರಸ್ತೆ ಗುಡ್ಸದವ್ರೆ ಮಿನಿಸ್ಟರ್ ಆಗಿದ್ದಾರೆ ಅಂದ್ಮೇಲೆ ನಮ್ಮ ಚಂಪಾ MLC ಆಗೋದ್ರಲ್ಲಿ ಯಾವ ಅತಿಶಯೋಕ್ತಿನೂ ಇಲ್ಲ. ಹಾಪಿ, ಒಂದ್ ವೇಳೆ ಆ ಚಂಪಾ MLC ಆಗೋ ಸಂದರ್ಭ ಬಂದಿದ್ದೆ ಆದ್ರೆ ಖಂಡಿತ ನನ್ ಬದುಕಿರಲ್ಲ. ಮದ್ವೆ ಆಗಿದ್ ವೇಸ್ಟ್ ಆಗ್ಬಿಡತ್ತಲ್ರಿ, ಅಷ್ಟರಲ್ಲಿ ಹನಿಮೂನ್ ಮುಗಿಸ್ಕೊಂಡ್ ಬಂದ್ಬಿಡೋಣ. ದುಃಖ ಸಿಚುವೇಶನ್ ಅಲ್ಲಿ ಹನಿಮೂನಾ? ನೋ, ನೆವರ್. ಹನುಮಂತ, ನಿನ್ನ ಭಕ್ತನಾಗಿದ್ದಕ್ಕೂ ಆಗೋಯ್ತು. ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಜಾಜಿ ಅವರೇ, ಜೀವನದಲ್ಲಿ ಏರುಪೇರು ಇದ್ದೇ ಇರುತ್ತೆ. ಯಾರು ಎಷ್ಟು ಬೇಗ ಮೇಲಕ್ಕೆ ಏರ್ತಾರೋ ಅವ್ರು ಅಷ್ಟೇ ಬೇಗ ಕೆಳಗೆ ಬರ್ತಾರೆ. ಜಾಜತ್ಗೆ ಇತ್ತೀಚೆಗೆ ಆ ಚಂಪಾ ಸಿಕ್ಕಾಪಟ್ಟೆ ಮೆರಿತಾ ಇದ್ದಾಳೆ. ಅಯ್ಯ ಮೆರಿಲಿ ಬಿಡಿ. ನೀವು ನಮಗೆ ಹೇಳಿ, ಯಾವ ಕೆಲಸ ಮಾಡ್ಬೇಕು ಅಂತ ನಾವು ಆ ಕೆಲಸ ಮಾಡಿ ತೋರಿಸ್ತೀವಿ. ಆ ಚಂಪಾ MLC ಆಗೋದಕ್ಕೆ ಕಾರಣ ಏನು, ಅವಳಿಗೆ ಎಲ್ಲೆಲ್ಲಿ ಲಿಂಕ್ ಎಲ್ಲೆಲ್ಲಿ ಕನೆಕ್ಷನ್ಸ್ ಇದೆ ಅನ್ನೋದನ್ನ ತಿಳ್ಕೊಂಡು ಬಂದು ನನಗೆ ರಿಪೋರ್ಟ್ ಮಾಡಿ. ಜಾಜಿ ಅವರೇ, ನೀವು ಸಿಕ್ಕಾಪಟ್ಟೆ ಜವಾಬ್ದಾರಿಯುತವಾದ ಕೆಲಸನ ನಮಗೆ ವಹಿಸ್ತಾ ಇದ್ದೀರಾ. ಈ ಕೆಲಸನ ಬರೀ 200 ರೂಪಾಯಿ ಮಾಡೋದು ತುಂಬಾ ಕಷ್ಟ ಆಗುತ್ತೆ. Take this 500 and do that. ಚಂಪಾ, ನೀನು ಮಾಡೋ ಚಪಾತಿ ಏನ್ ಚೆನ್ನಾಗಿರುತ್ತೆ. ಅಲ್ಲ, 4 ಪದರ ಬರೋ ಹಾಗೆ ಚಪಾತಿನ ಲಟ್ಟಿಸ್ತಲ್ಲ. ನಿನ್ನ ಈ ಕೈ ಚಳಕದ ಮುಂದೆ ಯಾವ ನಳನೂ ಇಲ್ಲ, ಯಾವ ಭೀಮಾನೂ ಇಲ್ಲ. ನೀನೊಂಥರ ದಮಯಂತಿ ಇದ್ದಂಗೆ. ಮೊನ್ನೆ ತಾನೇ ನಾನು ಮಾಡೋ ಚಪಾತಿ ಒಳ್ಳೆ ಬಸವನ್ ಚಕ್ಕಳದ ತರ ಇರುತ್ತೆ ಅಂತ ಹೇಳಿದ್ರಿ, ಇದ್ದಕ್ಕಿದ್ದಂಗೆ ಚಪಾತಿ ಕ್ವಾಲಿಟಿನೇ ಚೇಂಜ್ ಆಗೋಯ್ತಾ? ಅವತ್ ಮಾಡಿದ್ದ? ಅಯ್ಯೋ ರಾಮ, ಬಹುಶಃ ಅವತ್ತು ನಮ್ಮ ಬಾವ ನಿನ್ನ ಸರಿಯಾಗಿ ಮಾತಾಡ್ತಿರ್ಲಿಲ್ಲ ಅಂತ ಅನ್ಸುತ್ತೆ. ಅದಕ್ಕೆ ಚಪಾತಿನ ಹಂಗ ಮಾಡಿದ್ದೆ. ಆದ್ರೆ ಇವತ್ತು ಮಾಡಿರೋ ಚಪಾತಿ ಅವತ್ತು ಮಾಡಿದ ಚಪಾತಿ ತಲೆ ಮೇಲೆ ಒಡೆದಂಗಿದೆ. ನೀವ್ ಹೇಳ್ತಿರೋದ್ ನಿಜಾನಾ? ಹೌದು ಕಣೆ. ಸ್ಟೋವ್ ಸರಿಯಾಗಿ ಹತ್ಕೊಳ್ಳಿಲ್ಲ ಅಂದ್ರೆ, ಕಾರ್ಪೊರೇಷನ್ ಅವ್ರು ಒಳ್ಳೆ ನೀರು ಬಿಡ್ಲಿಲ್ಲ ಅಂದ್ರೆ ನೀನ್ ತಾನೆ ಏನ್ ಮಾಡ್ತೀಯಾ? ಅದು ಬೇರೆ, ನೀನೀಗ MLC ಬೇರೆ ಆಗ್ಬೇಕು ಅನ್ಕೊಂಡಿದೀಯಾ? ಹೌದು, MLC ಆದ್ಮೇಲೆ ಮಿನಿಸ್ಟ್ರು ಆಗ್ಬೋದು, ಆಮೇಲೆ ಚೀಫ್ ಮಿನಿಸ್ಟ್ರು ಆಗ್ಬೋದು. ಗೊತ್ತಿಲ್ಲದೆ ಕೇಳ್ತೀನಿ, ಇಷ್ಟೆಲ್ಲ ಸಾಧನೆ ನಿನ್ನಿಂದ ಹೇಗಾಯ್ತು ಅಂತ ಹೇಳ್ಬೇಕಾ? ಸರಿ, ಹೇಳ್ತೀನಿ. ನಾನು ಹೋಗಿ ಒಬ್ಬ ಶಾಸ್ತ್ರಿಗಳನ್ನ ಭೇಟಿ ಮಾಡಿದೆ. ಅವರು ಸ್ಟಾರ್ ಚೇಂಜ್ ಆಗುವಂತ ಒಂದು ಐಡಿಯಾ ಅನ್ಕೊಟ್ರು. ನಾನು ಆ ಐಡಿಯಾನ MLA ಕೃಷ್ಣಪ್ಪನವ್ರಿಗೆ ಹೇಳ್ದೆ. ಅವರು ಹೋಗಿ ಆ ಶಾಸ್ತ್ರಿಗಳನ್ನ ಭೇಟಿ ಮಾಡಿ ಅವ್ರು ಹೇಳಿದ್ದನ್ನೆಲ್ಲ ಪಾಲಿಸಿದ್ರು. ಅವರು ರಾಜಕೀಯದಲ್ಲಿ ಮುಂದೆ ಬಂದೇ ಬಿಟ್ರು. ಅಂದ್ರೆ ಕೃಷ್ಣಪ್ಪ ಅವರು ಮುಂದೆ ಬರೋದಿಕ್ಕೆ ನೀನು ಕೊಟ್ಟ ಐಡಿಯಾ, ಶಾಸ್ತ್ರಿಗಳ ಆಶೀರ್ವಾದನೇ ಕಾರಣ ಅಂತ ಹೇಳ್ತಿದ್ಯಾ? ಹೌದು. ಚಂಪಾ, ನೀನ್ ಏನೇ ಹೇಳೆ, ಚಟ್ನಿ ತುಂಬಾ ಚೆನ್ನಾಗಿ ಮಾಡಿದ್ಯಾ. ಏನ್ ಬೇಕು ಅನ್ನೋದನ್ನ ನೇರವಾಗಿ ಕೇಳಿ. ಚಟ್ನಿ ಹಾಕ್ಲಾ ಇಲ್ಲ ಚಪಾತಿ ಹಾಕ್ಲಾ? ಏನು ಬೇಡ, ರುಚಿಯಾಗಿರೋದು ಇಷ್ಟೇ ತಿಂದ್ರು ಸಾಕು, ಹೊಟ್ಟೆ ತುಂಬೋ ಇರುತ್ತೆ. ಅದು ಆ ಶಾಸ್ತ್ರಿಗಳೀಗ ಎಲ್ಲಿ ಸಿಗ್ತಾರೆ? ಅವರು ಹಿಮಾಲಯಕ್ಕೂ ಎಲ್ಲಾದ್ರೂ ಹೋಗಿರ್ತಾರೆ. ಹೌದು, ಇದನ್ನೆಲ್ಲ ನೀವ್ಯಾಕೆ ಕೇಳ್ತಿದ್ರಾ? ಸುಮ್ಮನೆ ಕೇಳೋದಪ್ಪ. ನಮಗೂ ರಾಜಕೀಯಕ್ಕೂ ಅಜಗಜಾಂತರ ವ್ಯತ್ಯಾಸ. ಮಸಾಲೆ ದೋಸೆಗೆ 200 ರೂಪಾಯಿ ಕೊಟ್ಬಿಟ್ರೆ ನಾವಾಯ್ತು, ದೋಸೆ ಹೋಟ್ಲ್ ಆಯ್ತು ಅಂತ ಆರಾಮಾಗಿ ಇದ್ದು ಬಿಡ್ತೀವಿ. ಈ ವಿಷಯಗಳನ್ನೆಲ್ಲ ನನ್ನ ಹತ್ರ ಕೇಳ್ಕೊಂಡ್ ಬನ್ನಿ ಅಂತ ನಿಮ್ಗೆ ಯಾರು ಹೇಳಿ ಕಳ್ಸಿದ್ರು? ಯಾರು ಇಲ್ಲಪ್ಪ, ನಾವಾಗ ನಾವೇ ಬಂದ್ವಿ. ಗೊತ್ತಾಯ್ತು, ನೀವೇ ಬಂದಿದ್ದೀರಾ ಅಂತ.
ಬೇಗ ತಿಂದು ತೆಪ್ಪಗೆ ಇಲ್ಲಿಂದ ಎದ್ದು ರಾತ್ರಿ ಫೇಮಸ್ ಆಗಬೇಕು ಅಂತಂದ್ರೆ ಶಾಸ್ತ್ರಿಗಳ ಆಶೀರ್ವಾದ ಬೇಕೇ ಬೇಕಂತೆ. ಅಷ್ಟೇ ಅಲ್ಲ, ಕೃಷ್ಣಪ್ಪ MLA ಆಗಿದ್ದು ಶಾಸ್ತ್ರಿಗಳ ಆಶೀರ್ವಾದದಿಂದಲೇ ಅಂತೆ. ನೀವು ಆ ಕೃಷ್ಣಪ್ಪನ ಪುಸಲಾಯಿಸಿದ್ರೆ ಇನ್ನೂ ಹೆಚ್ಚಿನ ವಿವರಗಳು ನಿಮಗೆ ಸಿಗುತ್ತೆ. ಹಾಗಾದ್ರೆ ಇಮಿಡಿಯೇಟ್ ಆಗಿ MLA ಕೃಷ್ಣಪ್ಪನ ಮೀಟ್ ಮಾಡೋಣ. ಹಲೋ MLA ಕೃಷ್ಣಪ್ಪನವ್ರೆ, ನಾನು ಚಂಪಾ ಮಾತಾಡ್ತಾ ಇರೋದು. ನಮ್ಮ ಮನೆಯವರು ನಿಮ್ಮನ್ನ ಭೇಟಿ ಮಾಡಕ್ ಬರ್ತಾರೆ. ಆಗ ನೀವು ಅವ್ರಿಗೆ ಏನೇ ಹೇಳ್ಬೇಕು ಅಂದ್ರೆ ಇಷ್ಟು ಹೇಳಿ. ಆಯ್ತು ಬಿಡಮ್ಮ, ಇಷ್ಟೇ ತಾನೆ, ಹೇಳ್ತೀನಿ ಬಿಡು. ಗಜಕ್ಕೆ MLA ಕೃಷ್ಣಪ್ಪನವರು ಇದೇ ರಸ್ತೆಯಲ್ಲಿ ಬರ್ತಾರೆ ಅಂತ ನನಗೆ ಬಲ್ಲ ಮೂಲಗಳಿಂದ ಮಾಹಿತಿ ಬಂದಿದೆ. ಬರ್ತಿದಂಗೆ ನಾವು ಹೋಗಿ ಮಾತಾಡ್ಸ್ಬಿಡೋಣ. ನೀವಿಬ್ರು ಹೋದ್ರೆ ಕೆಲ್ಸ ಕೆಟ್ಟ ಹೋಗುತ್ತೆ. ಜಾಜಿ ಅವ್ರೆ, ನಾವು ನಿಮ್ಮ ಆಪ್ತ ಸಹಾಯಕರು, ನಮ್ಗೆ ನೀವ್ ಹಿಂಗಂದ್ರೆ ಹೆಂಗ? ನಿಮ್ ಯೋಗ್ಯತೆ ಏನು ಅಂತ MLA ಕೃಷ್ಣಪ್ಪ ಮನೆಗೆ ಬಂದಾಗ್ಲೇ ಗೊತ್ತಾಯ್ತು. ಹಬಿ, ನೀವ್ ಹೋಗಿ ಮಾತಾಡ್ಸಿ. ನಾನಾ? ಹೌದು ಹಬಿ, ಮೊದ್ಲು ಹೋಗಿ ಅವ್ರಿಗೊಂದ್ ಸಲಾಂ ಹೊಡಿರಿ. ಆಮೇಲೆ ಇಷ್ಟು ಬೇಗ ಇಷ್ಟ ಮೇಲೆ ಹೇಗ್ ಬಂದ್ರಿ ಅನ್ನೋದನ್ನ ತಿಳ್ಕೊಳ್ಳಿ. MLC ಸೀಟು ನನಗೆ ಸಿಗ್ಬೇಕು, ನನಗೆ ಕೊಡ್ಬೇಕು ಅಂತ ಅವ್ರಿಗೆ ಇನ್ಸಿಸ್ಟ್ ಮಾಡಿ. ನನ್ ಮಾತನ್ನ ಅವ್ರು ಒಪ್ತಾರೇನ್ರಿ? ಅಟ್ಲೀಸ್ಟ್ ನನಗೆ ಗೈಡೆನ್ಸ್ ಕೊಡಕ್ ಹೇಳಿ. ಅದಾದ್ರೂ ಆಗ್ಬೋದಪ್ಪ. ಹಬಿ, ಹೋಗಿ ಹಬಿ. ನಿಂಬೆಹಣ್ಣು ಫ್ರೆಶ್ ಆಗಿದೆ, ಇದರಿಂದ 2 ಲೋಟ ಜ್ಯೂಸ್ ಮಾಡ್ಕೊಂಡು ಕುಡಿಬಹುದು. ಈಗ ನನ್ನಿಂದ ನಿಮ್ಗೆ ಏನಾಗಬೇಕಾಗಿದೆ? ಏನಿಲ್ಲ MLA ಕೃಷ್ಣಪ್ಪನವ್ರೆ, ನೀವು ನನ್ನ ಹೆಂಡತಿಗೆ ಮಾರ್ಗದರ್ಶನ ಕೊಡ್ಬೇಕು. ಅಯ್ಯೋ, ಅಷ್ಟೇ ತಾನೇ. ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ವಿರಾಟ ದರ್ಶನನೇ ಕೊಟ್ಟಂತೆ, ಅಂತದ್ರಲ್ಲಿ ನಾನು ಮಾರ್ಗದರ್ಶನ ಕೊಡಲ್ವೇ? ಈಗ ನೋಡಿ, ಇದು 6ನೇ ಕ್ರಾಸು, ಪಕ್ಕದ್ದು 7ನೇ ಕ್ರಾಸು, ಅದ್ರ ಪಕ್ಕದ್ದು 8ನೇ ಕ್ರಾಸು, ಅದ್ರ ಪಕ್ಕದ್ದು 8A, 8B, 8C, ಹೀಗೆ ಸಾಕ ಮಾರ್ಗದರ್ಶನ. ಕೃಷ್ಣಪ್ಪನವ್ರೆ, ನೀವ್ ಇಷ್ಟು ಕಾಮಿಡಿಯಾಗಿ ಮಾತಾಡ್ತೀರಾ. ನಾನ್ ಕೇಳಿದ್ದು ಅದಲ್ಲ, MLC ಸೀಟ್ ವಿಷಯ. ಓಹೋ, ನಾನು ಚಂಪನಿಗೆ ಹೇಳಿದಕ್ಕೆ ನೀವು ಬರ್ತಾ ಇದ್ದೀರಾ? ಹೌದು, ಪ್ರಚಾರನೇ ಇಲ್ಲದೆ ಮೊದಲನೇ ಸಲನೇ ಎಲೆಕ್ಷನ್ ಅಲ್ಲಿ ಗೆದ್ರಲ್ಲ, ಅದು ಹೇಗೆ ಸಾಧ್ಯ ಅಂತ. CM ನಿಮ್ಮ ಮಾತು ಕೇಳ್ತಾರಲ್ಲ, ಅದು ಹೇಗೆ ಸಾಧ್ಯ ಅಂತ. ಎಲ್ಲಾ ಗುರುವಿನ ಮಹಿಮೆ. ಆ ಗುರುಗಳು ಎಲ್ಲಿ ಸಿಗ್ತಾರಂತ ಹೇಳಿ ಸರ್, ನಾನು ವಿಟ್ಲ ಹೋಗಿ ಅವ್ರ ಕಾಲಿಗೆ ಬಿದ್ದು ಕರ್ಕೊಂಡ್ ಬಂದ್ಬಿಡ್ತೀವಿ. ಹೋಗ್ತೀರಾ? ನೇರವಾಗಿ ಡೆಲ್ಲಿಗೆ ಹೋಗ್ಬೇಕು, ಅಲ್ಲಿಂದ ಬಸ್ ಇಟ್ಕೊಂಡು ವಿಮಾನಕ್ಕೆ ಹೋಗ್ಬೇಕು, ಅಲ್ಲಿ ಗುರುಗಳು ಸಿಗ್ತಾರೆ. ಅಡ್ರೆಸ್ ಇಲ್ಲದೆ ಹಿಮಾಲಯದಲ್ಲಿ ಹುಡುಕದ? ನನಗೆ ಚಂಪಾನೆ ದಾರಿ ತೋರಿಸಿದ್ದು, ಅವಳಿಂದಲೇ ನಾನು ಇಷ್ಟಪಾತ್ರ ಆಗಿರೋದು. ಅವಳಿಗೆ MLC ಆಗೋ ಯೋಗ ಇದೆ. ಹಾಗಾಗಿ ನಮ್ಮ CM ಚಂಪಾಗೆ MLC ಸೀಟ್ ಕೊಡ್ಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಬಹಳ ಸಂತೋಷ. ಈಗ ನಮ್ಗೆ ಒಳ್ಳೇದಾಗ್ಬೇಕು, ನಮ್ಗೆ MLC ಸೀಟ್ ಸಿಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ನಿಮ್ಗೆ ನಿಮ್ ಗುರುಗಳು ಏನಂತ ಉಪದೇಶ ಮಾಡಿದ್ರು? ಒಂದು ರಥ ಹೇಳ್ಕೊಟ್ಟಿದ್ದಾರೆ. ಆ ರಥದಲ್ಲಿ ಮಾಸ್ಕು, ಕ್ರಾಸು, ಐ ಕ್ಲಾಸು ಅಂತ 3 ತರ ಜನ ಬರ್ತಾರೆ. ಅದೇ ABC ಸೆಂಟರ್ಗಳಿದ್ದ ಹಾಗೆ. ಹೌದು, ಅವ್ರನ್ನೆಲ್ಲ ಕ್ಯಾಚ್ ಹಾಕೊಬೇಕು. ಸರಿ ಸರಿ. ಈಗ ಕ್ಯಾಚ್ ಹಾಕೊಳಕ್ಕೆ ಬಾಲು ಎಲ್ಲಿಂದ ಬೀಳುತ್ತೆ? ಏನ್ ಮೇಡಮ್, ಎಂತೆಂತ ದಡ್ಡರ್ ಇಟ್ಕೊಂಡಿದ್ದೀರ ಜೊತೆಯಲ್ಲಿ? ಕ್ಯಾಚ್ ಹಾಕೊಳ್ಳೋದು ಅಂದ್ರೆ ಬಾಲ್ನಲ್ವೋ, ಜನರನ್ನ ಕ್ಯಾಚ್ ಹಾಕೊಳ್ಳೋದು. ನೀವು 11 ಸೋಮವಾರ 3 ಮನೆಗಳಲ್ಲಿ ಭಿಕ್ಷೆ ಕೇಳಬೇಕು. ಒಂದು ಶ್ರೀಮಂತರ ಮನೆ, ಇನ್ನೊಂದು ಮಧ್ಯಮ ವರ್ಗದವರ ಮನೆ, ಮತ್ತೊಂದು ತೀರ ಬಡವರ ಮನೆ. ನಾನೇ ಹೋಗಿ ಬೇಗ ಮಾಡ್ಬೇಕಾ? ನಾನು ವಿಟ್ಲ ಜಾಜಿಯವ್ರ ಪರವಾಗಿ ಜಾಜಿಯವ್ರ ಫೋಟೋ ಇಟ್ಕೊಂಡು ಹೋಗಿ ಭಿಕ್ಷೆ ಕೇಳ್ಕೊಂಡ್ ಬರ್ಬೋದಾ? ನಾವು ಮಾಡ್ಬೇಕಾಗಿರೋ ಕೆಲಸ ನಾವೇ ಮಾಡ್ಬೇಕು. ಇನ್ನೊಬ್ರು ದೇವರ ಕೈ ಮುಗಿದ್ರೆ ಆ ಫಲ ನಮಗ್ ಸಿಗೋದಿಲ್ಲ. ಕರೆಕ್ಟ್ ಆಗಿ ಹೇಳಿದ್ರಿ ಸರ್. ಆಯ್ತು, ನಾನೇ ಹೋಗಿ ಬೆಗ್ ಮಾಡ್ತೀನಿ. ಏನಂತ ಬೆಗ್ ಮಾಡ್ಬೇಕು? ನಾನು ರಾಜಕೀಯಕ್ಕೆ ಹೋಗ್ತಾ ಇದ್ದೀನಿ, ನನಗೆ ರಾಜಕೀಯ ಭಿಕ್ಷೆ ಹಾಕಿ, ನನ್ನ ರಾಜಕೀಯ ಭವಿಷ್ಯಕ್ಕಾಗಿ ಭಿಕ್ಷೆ ಹಾಕಿ ಅಂತ ಕೇಳ್ಬೇಕು. ನೀವು ಭಿಕ್ಷೆಗೆ ಹೋದಾಗ ಅವರು ಹಣನೇ ಹಾಕ್ಬೇಕು. ಹಣ ಬಿಟ್ಟು ಬೇರೆ ಏನಾದ್ರು ಹಾಕುದು ಅಂತ ತಿಳ್ಕೊಳ್ಳಿ, ಆ ಸೋಮವಾರ ಕ್ಯಾನ್ಸಲ್ ಆಗ್ಬಿಡುತ್ತೆ, ಇನ್ನೊಂದು ಸೋಮವಾರ ಎಕ್ಸ್ಟ್ರಾ ಸೇರ್ಕೊಳ್ಳುತ್ತೆ. ಎಲ್ಲಾರು ಹಣನೇ ಹಾಕ್ಬೇಕು. 11 ಸೋಮವಾರ ವ್ರತ ಮುಗಿದ ಮೇಲೆ ಮನೆಯಲ್ಲಿ ಪಾಯಸ ಮಾಡಿ, ಆ ಪಾಯಸನ ಹನುಮಂತ ದೇವರಿಗೆ ನೈವೇದ್ಯ ಮಾಡಿ 11 ಜನ ಮುತ್ತೈದರಿಗೆ ಸ್ಪೂನಲ್ಲಿ ತಿನ್ನಿಸ್ಬೇಕು. ಓಕೆ, ಸ್ಪೂನ್ಗಳು ರೆಡಿ ಇದೆ. ನೀವು ಕದ್ರೆ ಮುತ್ತೈದರು ಬರ್ಬೇಕಲ್ಲ.
ಜಾಜಿ ಅವ್ರೆ, ಇವತ್ತು ನೀವು ಭಿಕ್ಷೆ ಬೇಡ್ತಾರೋ ಮೊದಲನೇ ಸೋಮವಾರ. ಹಿಂದು ಮುಂದು ನೋಡಿದ್ರೆ ಭಿಕ್ಷೆ ಬಿಡ್ಬಿಡಿ ಜಾಜತ್ಗೆ. ನೋಡ್ತಾರಿ 11 ಮಂಡೇಸ್ ಪ್ರಾಂಪ್ಟ್ ಭಿಕ್ಷೆ ಬೇಡಿ MLC ಸೀಟ್ ನ ಪಡಿತೀನಿ. ಜಾಜಿ ಅವ್ರೆ, ನಿಮ್ಮ ಈ ಭಿಕ್ಷೆ ಕಾರ್ಯಕ್ರಮಕ್ಕೆ ಯಾವ ಅಡೆತಡೆಗಳು ಬರ್ತಿರೋ ಹಾಗೆ ಯಾರು ದೊಡ್ಡವರಿಂದ ಆಶೀರ್ವಾದ ತಗೊಳ್ಳಿ. ಅಂತ ದೊಡ್ಡವ್ರು ಈ ಮನೇಲಿ ಯಾರು ಇದಾರೆ? ಆಡೋ ಮಾತುಗೊಂದು ಅರ್ಥ ಬೇಡವಾ ಜಾಜತ್ಗೆ? ಈ ವಿಷಯ ಏನಾದ್ರು ನಮ್ಮ ಅತ್ತೆಯವ್ರ ಕಿವಿಗೆ ಬಿತ್ತು ಅಂತಂದ್ರೆ ಅಟ್ಟದ ಮೇಲಿರೋ ಗಂಡು ಬಲೆ ಹುಡ್ಸದ್ ಖಡ್ಗ ಅವ್ರ ಕೈಗೆ ಬರುತ್ತೆ. ಅತ್ತೆ ಅತ್ತೆ ಸ್ವಲ್ಪ ಬರ್ತೀರಾ? ಏನಮ್ಮ ನನ್ನ ಮುದ್ದಿನ ಸೊಸೆ, ಏನು ಕಲ್ದಿದ್ದು? ಅತ್ತೆ ಬ್ಲೆಸ್ ಮೀ. ಮುಟ್ಟಬೇಡ, ನಿನ್ನ ಕೈಗಳಿಂದ ನನ್ನ ಪಾದಗಳನ್ನು ಮುಟ್ಟಿ ಅಪವಿತ್ರಗೊಳಿಸಬೇಡ. ಆ ಯೋಗ್ಯತೆ ನಿನಗಿಲ್ಲ. ದೂಲ ದೂಲ. ಯಾಕತ್ತೆ ಇದ್ದಕ್ಕಿದ್ದಾಗಿ ರೇಸ್ ಆಗ್ಬಿಟ್ರಿ? ಮತ್ತಿನ್ನೇನಮ್ಮ, ನಿನಗೆ ನಮಸ್ಕಾರ ಮಾಡ್ಬೇಕು ಅಂತ ಅನ್ನಿಸ್ದಾಗ ನನ್ನ ಕಾಲುಗಳಿವೆ ಅಂತ ನೆನಪಾಗ್ತವ. ಅದು ಹಾಗಲ್ಲ ಅತ್ತೆ, ಇನ್ಮೇಲೆ 11 ಮಂಡೇಸು ತಪ್ಪದೆ ನಿಮ್ ಕಾಲ್ಗೆ ನಮಸ್ಕಾರ ಮಾಡ್ತೀನಿ. ಆಗ ನಿನ್ನ ಮಂಡೆ ಸರಿ ಹೋಗುತ್ತಾ? ನೋಡೋಣ. ಆಗ ನಾನು ಕಾಲುಗಳು ಕೊಡ್ಬೇಕೋ ಬೇಡವೋ ಅಂತ ಯೋಚನೆ ಮಾಡ್ತೀನಿ. ಏನೋ ಬಂದ್ಬಿಟ್ಟು ದೊಡ್ಡದಾಗ ನಮಸ್ಕಾರ ಮಾಡ್ತೀನಿ ಅಂತ. ಜಾಜಿ ಅವ್ರೆ, ಪ್ರಥಮ ಚುಂಬನಂ ದಂತ ಭಗ್ನಂ ಆಯ್ತು ಅಂತ ಬೇಜಾರ್ ಮಾಡ್ಕೋಬೇಡಿ. ಸೋಲೆ ಗೆಲುವಿನ ಮೆಟ್ಟಿಲು. ಈ ರೇಸ್ನಲ್ಲಿ ಯಾರಾದ್ರೂ ಭಿಕ್ಷೆ ಬೇಡಕ್ ಹೋಗ್ತಾರಾ? ರೀ, ಭಿಕ್ಷುಕರು ನೀವು ನೋಡೇ ಇಲ್ವೇನ್ರಿ? ಆ ಗೆಟಪ್ ಅಲ್ಲಿ ಹೋಗ್ಬೇಕು. ಭಿಕ್ಷುಕರ ತರ ವೇಷ ಹಾಕೊಂಡೋದ್ರೆ ಭಿಕ್ಷೆ ಹಾಕ್ತಾರೆ, ಇಲ್ಲ ಅಂದ್ರೆ ಮಗ್ ಹಾಕಿ ಕಳಿಸ್ತಾರೆ. ಅದು TV 10 ಅವ್ರಿಗೇನಾದ್ರೂ ಗೊತ್ತಾಗ್ಬಿಟ್ರೆ ನನ್ ಮಾನ ಮರ್ಯಾದೆಲ್ಲ ಹೋಗುತ್ತಲ್ಲ. ರೀ, ಹರ್ಕಲ್ ಪರ್ಕಲ್ ಬಟ್ಟೆ ಹಾಕೊಳ್ಳಿ, ಮುಖಕ್ಕೆ ಮಸಿ ಮೆತ್ಕೊಳ್ಳಿ, ಕೈಯಲ್ಲಿ ಒಂದು ಅಲ್ಯೂಮಿನಿಯಂ ತಟ್ಟೆ ಹಿಡ್ಕೊಂಡು ಭಿಕ್ಷೆ ಬೇಡಕ್ ಹೋಗಿ. ನೀವ್ ಯಾರು ಅಂತ ಯಾರಿಗೂ ಗೊತ್ತಾಗಲ್ಲ. ಸರಿ, ಹಾಗಿದ್ರೆ ಒಂದ್ ಅಲ್ಯೂಮಿನಿಯಂ ತಟ್ಟೆನ ಪರ್ಚೇಸ್ ಮಾಡಿ ತಂದ್ಕೊಡಿ. ರೀ, ಭಿಕ್ಷುಕರು ಯಾರಾದ್ರೂ ಹೊಸ ತಟ್ಟೆಯಲ್ಲಿ ಭಿಕ್ಷೆ ಬೇಡಕ್ ಹೋಗ್ತಾರೇನ್ರಿ? ಕಿತ್ ಹೋಗಿರೋ ತಟ್ಟೆಯಲ್ಲಿ ಭಿಕ್ಷೆ ಬೇಡಕ್ ಹೋಗ್ತಾರೆ. ಅಂತ ತಟ್ಟೆ ನಾನೆಲ್ಲಿಂದ ತರ್ಲಿ? ಮೊದ್ಲು ನೀವು ಭಿಕ್ಷುಕಿ ಆಗಿ ನಿಮ್ ಕೈ ತಟ್ಟೆ ನಾನ್ ಕೊಡ್ತೀನಿ. ಅಲ್ಲಿ ನೋಡಿಯತ್ತೆ ನಿಮ್ ಮಗನ್ ಕೈಲಿ ಭಿಕ್ಷುಕರ ತಟ್ಟೆ. ಶ್ಯಾಮಲಮ್ಮ, ನನ್ನ ಮಗ ಜಿಪುಣ ಆಗಿದ್ದ, ಈಗ ಭಿಕ್ಷುಕನು ಆಗ್ಬಿಟ್ನಾ? ಬನ್ನಿ ಸರಿಯಾಗಿ ವಿಚಾರಿಸೋಣ. ನಡಿಯೇ ಮಗನೇ, ಗಂಡುಗಲಿ ವಂಶದ ಕಟ್ಟ ಕಡೆಯ ತುಂಡಾದ ನೀನು ಜನಗಳಿಗೆ ದಾನ ಧರ್ಮ ಮಾಡೋದು ಬಿಟ್ಟು ತಟ್ಟೆ ಹಿಡ್ಕೊಂಡು ಅಮ್ಮ ತಾಯಿ ಭಿಕ್ಷೆ ಬಿಡ್ತಾ ಇದೆಯಲ್ಲ, ನಾಚಿಕೆ ಆಗಲ್ಲ ನಿನ್ ಜನ್ಮಕ್ಕೆ? ಮಾತೋಶ್ರಣ್ಣಮ್ಮ, ಇದು ಹೇಳೋದಕ್ಕೂ ಕೇಳೋದಕ್ಕೂ ಸಮಯ ಅಲ್ಲ. ನೀವು ಮನೆ ಹೋಗಿ. ದಯವಿಟ್ಟು ನಮ್ಮ ಮಾತು ಕೇಳಿ ಅತ್ತೆಯವ್ರೆ. ನಾನು ಯಾರ ಮಾತನ್ನೂ ಕೇಳಲ್ಲ. ನನ್ನ ಮಾತು ಕೇಳ್ತಾ ಇಲ್ವಾ? ನಿನ್ನ ಮಾತಂತೂ ಮೊದಲೇ ಕೇಳಲ್ಲ. ನೀನು ಶುದ್ಧ ಅಯೋಗ್ಯ. ಏ ಮಗನೇ, ಇದನ್ನೆಲ್ಲ ನೋಡ್ಬೇಕಾಗುತ್ತೆ ಅಂತಾನೂ ಏನೋ ನಿಮ್ಮಪ್ಪ ಬೇಗ ನಿಗತ್ಕೊಂಡ್ಬಿಟ್ಲು. ಮಾತೋಶ್ರಣ್ಣಮ್ಮ, ನಾವು ಭಿಕ್ಷೆ ಬೇಡ್ತಿಲ್ಲ. ನಾವ್ ಯಾಕೆ ಇಲ್ಲಿ ನಿಂತಿದೀವಿ ಅಂತ ಹೇಳೋ ಹಾಗೂ ಇಲ್ಲ. ನಾವು ಇಲ್ಲಿ ಯಾರಿಗೋ ಕಾಯ್ತಾ ಇದೀವಿ. ಸರಿ ಬಿಡಿ, ಹಾಗಾದ್ರೆ ನಾವು ಇಲ್ಲೇ ಇದ್ದು ಅದ್ ಯಾರು ಅಂತ ನೋಡ್ತೀವಿ. ಅಯ್ಯೋ ಪಾಪಿಲ್ಲ ನಿಮ್ಮ ಮಗನೇ, ಆ ಭಿಕ್ಷಿಗೆ ತಟ್ಟೆ ಕಿತ್ಕೊಂಡು ಹೊಟ್ಟೆ ಮೇಲೆ ಹೊಡಿತಾ ಇದೆಯೇನೋ? ಅತ್ತೆ, ಈ ಕೈ ಸ್ವಲ್ಪ ನೋಡಿ, ಭಿಕ್ಷುಕರ ಕೈ ಇದ್ದಂಗಿಲ್ಲ. ಪಳ ಪಳ ಅಂತ ಹೊಳಿತಾ ಇದೆ. ಮೇಕಪ್ ವಾಸನೆ ಅಂತ ಬರ್ತಾ ಇದೆ. ಏನಮ್ಮ, ನೀನು ಮುಖ ಸ್ವಲ್ಪ ತೋರಿಸ್ತೀಯಾ? ಇಲ್ಲ, ಆಗಕ್ಕಿಲ್ಲ. ಅಯ್ಯೋ, ಬಲವಾಗೆಲ್ಲ ತೋರ್ಸಮ್ಮ. ನೀನೇನ್ ವಿಶ್ವ ಸುಂದರಿನ? ಅತ್ತೆ, ಪಾಪ ಅವಳು ಬಡವಿ ಅನ್ಸುತ್ತೆ, ಅವಳನ್ನ ಯಾಕೆ ಗೇಲಿ ಮಾಡ್ತೀರಾ? ಅವಳ ಮುಖ ನೋಡಿದ್ರೆ ನಮ್ಗೆ ಗಾಬರಿ ಆಗುತ್ತೋ ಏನೋ. ಭಿಕ್ಷುಕರಿಗೆಲ್ಲ ಬೂಂದಿ ಹಂಚ್ತ ತಟ್ಟೆಗಳು ಹಂಚ್ತಾ ಇದೆಯಲ್ಲ, ನೀನೆಂತ ತುಂಡು? ಮಾತೋಶ್ರಣ್ಣಮ್ಮ, ಇದು ಹೇಳೋದಕ್ಕೂ ಕೇಳೋದಕ್ಕೂ ಸಮಯ ಅಲ್ಲ. ಸುಮ್ನೆ ನಡೀರಿ. ಅಮ್ಮ, ತಾಯಿ, ರಾತ್ರಿ ಭಿಕ್ಷೆ ಹಾಕಮ್ಮ. ಸರಿಯಾದ ಟೈಮಿಗೆ ಬಂದೆ ಅಮ್ಮ. ಈ ಅನ್ನ ನಾಯಿಗೆ ಹಾಕಿದ್ರೆ ಮುಂಡೆದು ತಿನ್ನಲ್ಲ ಅನ್ನತ್ತೆ. ಅದಕ್ಕೆ ನಾಯಿಗೆ ಹಾಕೋ ಬದಲು ನಿನಗೆ ಹಾಕ್ತೀನಿ. ಇದ್ರ ಜೊತೆ ಇನ್ನೇನಾದ್ರೂ ಹಾಕ್ತೀರಾ? ಅಯ್ಯ, ಅನ್ನ ಹಾಕೋದೇ ಕಷ್ಟ, ಇನ್ನು ಇದ್ರ ಜೊತೆಗೆ ಉಪ್ಪಿನಕಾಯಿ, ಸಾರು, ಸಾಂಬಾರು ಹಾಕಕ್ಕಾಗುತ್ತಾ? ಬೇಕಿದ್ರೆ ತಗೋ, ಬೇಡ ಅಂದ್ರೆ ಬಿಟ್ಟು ಹೋಗು. ಯಾಕೆ ಹೊಡಿತಿದ್ದೀರ ಜಾತಿ? ಮನೆ ಬಿಟ್ಟು ಬೇರೆ ಭಿಕ್ಷೆ ತಗೊಳ್ಳೋ ಹಾಗಿಲ್ಲ. ಈ ಮಂಡೆನೂ ವೇಸ್ಟ್ ಆಗುತ್ತಲ್ರೋ. ಜಾಜಿ ಅವ್ರೆ, ಅವ್ರಿಗೇನ್ ಗೊತ್ತಿರುತ್ತೆ? ನೀವು ಹೋಗಿ ಭಿಕ್ಷೆ ಬೇಡ ತಕ್ಷಣ ಕೈಗೆ ಏನ್ ಸಿಗುತ್ತೋ ಅದನ್ನ ಕೊಟ್ಟಿರ್ತಾರೆ. ನೀವು ರಾಜಕೀಯ ಭಿಕ್ಷೆ ಕೊಡಿ ಅಂತ ಕೇಳಿದ್ರಾ? ರಾಜಕೀಯ ಭಿಕ್ಷೆ ಬೇಕು ಅಂತಾನೆ ಕೇಳಿದ್ದು, ಆದ್ರೆ ಬರ್ಕೊಂಡೇ ಆಗ್ಲಿಲ್ಲ. ಒಂದ್ ಕೆಲಸ ಮಾಡಿ ಜಾಜತ್ಗೆ, ಮುಂದಿನ ವಾರ ನೀವ್ ಯಾವ ಮನೆಗೆ ಹೋಗ್ತೀರಾ ಅಂತ ಹೇಳಿ ನಮ್ಗೆ 200 ರೂಪಾಯಿ ಕೊಡಿ, ಮಿಕ್ಕಿದ ವ್ಯವಸ್ಥೆನ ನಾವು ಮಾಡ್ತೀವಿ. ನೋಡಿಮ್ಮ, ನಿಮ್ಗೆ ಮದುವೆ ಆಗಿದ್ಯಾ?
ಜೀನ ಎಲ್ಲಿಗೆ ಬಂದ್ಬಿಡ್ತಪ್ಪದ್ದು ಲೋ ಬಿಟ್ಲ ಹುಡುಗಿ ನೋಡಿದ ತಕ್ಷಣ ಮೊದ್ಲು ಬರೋ ಡೈಲಾಗೇ ಅದು ಕಣ. ಹೇಳ್ಬೇಕಾಗಿರೋ ಡೈಲಾಗ್ ಕೇಳ. ನೋಡಿಮ್ಮ, ಇವಾಗ ಇಲ್ಲಿ ಒಬ್ರು ಭಿಕ್ಷೆ ಕೇಳ್ಕೊಂಡ್ ಬರ್ತಾರೆ, ಅವ್ರಿಗೆ ನೀವು ಭಿಕ್ಷೆ ಹಾಕ್ಬೇಕು. ತಲೆಗೆ ಕೆಟ್ಟಿದ್ಯಾ? ನಾನಿರೋದೇ ಗುಡಿಸ್ಲಾಗೆ, ನಾನು ಇನ್ನೊಬ್ಳು ಭಿಕ್ಷೆ ಹಾಕ್ಬೇಕಾ? ಬಾವ ಅಲ್ಲಿ ನಿಂತ್ಕೊಂಡು ಏನ್ರಿ ತಮಾಷೆ ನೋಡ್ತಾ ಇದ್ರ, ಇಲ್ಲಿ ಬಂದು ಒಪ್ಪಿಸ್ರಿ. ನೋಡ್ತಾ ಇರಿ ನಾನು ಹೇಗೆ ಒಪ್ಪಿಸ್ತೀನಿ ಅಂತ. ಯಮೋ ಭಿಕ್ಷೆ ಹಾಕಿ ನಿಮ್ಗೆ ಒಳ್ಳೇದಾಗತ್ತೆ. ಅವರು ಮುಂದೆ ಈ ಏರಿಯಾಕ್ಕೆ ಲೀಡರ್ ಆಗ್ತಾರೆ. ಯಾರು ಕಟ್ಕೊಂಡು ನಂಗೇನು ಆಗ್ಬೇಕಾಗಿಲ್ಲ ನೋಡಿ. ಯಾವ ಸರ್ಕಾರ ಬಂದ್ರು, ಯಾವ ರಾಜಕಾರಣಿ ಬಂದ್ರು ನಮ್ಗೇನು ಉಪಯೋಗ ಆಗಿಲ್ಲ. ನಾ ಮಾತ್ರ ದುಡ್ಡು ಹಾಕಲ್ಲ. ನೋಡಮ್ಮ, ಇದರಲ್ಲಿ 120 ರೂಪಾಯಿ ಇದೆ. ಈ 100 ರೂಪಾಯಿನ ಅವ್ರಿಗೆ ಭಿಕ್ಷೆ ಹಾಕಿ, ಈ 20 ರೂಪಾಯಿ ನಿಮ್ಗೆ ಬಚ್ಚಿಸು. ಏನೋ ಈ 100 ರೂಪಾಯಿ ಹಾಕಿದ್ರೆ 20 ರೂಪಾಯಿ ನಂಗೆ ಸ್ವಾಮಿ. ನಮ್ ಮಟ್ಟಗಿರಲ್ಲ ಕರ್ದ್ಬಿಡ್ತೀನಿ. ಬೇಡ 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 ಬೇಡ, ಒಬ್ರು ಮಾತ್ರ ಭಿಕ್ಷೆ ಹಾಕಿ ಸಾಕು. ಇದ್ಯಾವುದು ಹೊಸ ಸ್ಕೀಮಾ? ಈ ಸ್ಕೀಮ್ ನಾವೇ ಶುರು ಮಾಡಿರೋದು. ಈ ವಿಷಯನ ಯಾರಿಗೂ ಹೇಳಕ್ ಹೋಗ್ಬೇಡ. 20 ರೂಪಾಯಿ ಮಡಿಕ, 100 ರೂಪಾಯಿ ಭಿಕ್ಷೆ ಹಾಕೋದನ್ನ ಮರಿಬೇಡ. ಅಯ್ಯ ಸ್ವಾಮಿ, ನಾವು ಗುಡಿಸ್ಲಾಗಿದ್ದು ಬಾರಿ ನಿಯತ್ತಿನ ಜನ, ಯಾವ್ದು ಹೇಳಕ್ಕಿಲ್ಲ. ನೀವೇ ಚಿಂತೆ ಮಾಡ್ಬೇಡಿ, ಹೋಗ್ಬಿಟ್ಟು ಬನ್ನಿ. ನಡಿರ ನಡಿರ. ಗಂಗೆ, ನಾನ್ ಕೇಳಿದ್ರೆ 100 ರೂಪಾಯಿ ಕೊಡಕ್ಕಿಲ್ಲ. ಅದೇ ಭಿಕ್ಷಕ್ಕೆ ಕೇಳಿದ್ರೆ 100 ರೂಪಾಯಿ ಎತ್ ಕೊಡ್ತೀಯ. ಏನ್ ಬಂದೈತಿ ನಿಂಗೆ? ನೋಡು, ಮಾಡಿದ್ರೆ ನಾಕ್ ಹಾಳಾಗದ್ ಅವಳೆ ದುಡ್ಕೊಂಡು ತಿನ್ನಕ್ ಆಗಕ್ಕಿಲ್ವಾ? ಏನ್ ಬಂದೈತೆ ಅವಳಿಗೆ? ಏಯ್, ಮರ್ಯಾದೆಯಿಂದ 100 ರೂಪಾಯಿ ಕೊಟ್ರೆ ಸರಿ, ಇಲ್ಲಾಂದ್ರೆ ನೀನ್ ಚಾಚಾರ ಬಿಟ್ಬಿಡ್ತೀನಿ. ಅದೇನ್ ಕೊಡಕ್ಕಿಲ್ಲ, ನಾನು ನೋಡ್ತೀನಿ. ನಮ್ಮ ಏರಿಯಾದಲ್ಲಿ ಈ ರೀತಿ ಎಲ್ಲ ಜಗಳ ಆಡಬಾರ್ದು. ಏನಾಯ್ತು ಸರ್? ಅವಳು ಯಾವಳ ಭಿಕ್ಷಕ್ಕೆ ನನ್ನ ಹೆಂಡತಿಗೆ ಮಂಕೂದಿ ಹರ್ಚಿ 100 ರೂಪಾಯಿ ಕಿತ್ಕೊಂಡು ಹೋಗ್ಬಿಟ್ಲು ಸರ್. ನಾವು ಹೇಳೋ ಆಗಿಲ್ಲ. ಹಾಗಂತ ನೀವು ಆವತ್ತು ಹೇಳಿದ್ರಲ್ಲ. ಧೈರ್ಯ ಬನ್ನಿ, ಪರವಾಗಿಲ್ಲ ಬನ್ನಿ. ಯಾರು ಇವ್ರು? ಸರ್, ಇವ್ರು ನನ್ನ ಹೆಂಡತಿ. ರಾಜಕೀಯ ಭಿಕ್ಷೆ ಬೇಡ್ತಿದ್ದಾರೆ. ಹೌದಾ? ಗೊತ್ತಾಗ್ಲಿಲ್ಲ. ಇವ್ರಿಗೆ ಭಿಕ್ಷೆ ಹಾಕೋದಕ್ಕೆ ನಿನ್ನ ಹೆಂಡತಿಗೆ 100 ರೂಪಾಯಿ ಕೊಟ್ಟಿದ್ದೆ ನಾನು. ನಿನ್ನ ಹೆಂಡತಿಗೆ 100 ರೂಪಾಯಿ ಹಾಕೋದಕ್ಕೆ 20 ರೂಪಾಯಿ ಕಮಿಷನ್ ಕೊಟ್ಟಿದ್ದೀನಿ, ಗೊತ್ತಾ? ಹೌದಾ? ನಂಗೆ ಗೊತ್ತೇ ಆಗಿಲ್ಲ ಬಿಡಿ. ಪಾಂಡುರಂಗ, ನಿನ್ನ ಹತ್ರ ಒಂದು ವಿಷಯ ಹೇಳ. ಹೇಳಿ ಸರ್. ಅವ್ರ ಕೈಲಿ ಇನ್ನೂ ಒಂದ್ ಮನೆಯಲ್ಲೂ ಭಿಕ್ಷೆ ಬೇಡಕ್ಕಾಗ್ಲಿಲ್ಲ. ಭಿಕ್ಷೆ ಬೇಡೋದ್ರಿಂದ ಏನು ಪ್ರಯೋಜನ ಇಲ್ಲ ಕಣಯ್ಯ. ಏನ್ ಹೇಳ್ತಿದ್ದೀರಾ ಸರ್? ನಮಗ್ ಬೇಕಾಗಿರೋದು ಓಟಿನ ಭಿಕ್ಷೆ. ದುಡ್ಡು ಭಿಕ್ಷೆ ಹಾಕಿದ್ರೆ ಓಟ್ ಬಂದ್ಬಿಡುತ್ತಾ? ಮತ್ತೆ ಆವತ್ತು ಭಿಕ್ಷೆ ಬೇಡಿ ಅಂತ ನೀವೇ ಹೇಳಿದ್ರಲ್ಲ. ಚಂಪಾ ಈ ರೀತಿ ಹೇಳು ಅಂತ ಹೇಳಿದ್ಲು, ನಾನು ಹೇಳಿದೆ ಅಷ್ಟೇ.